ಮಾ ಥ್ಯಾಂಕ್ ಯು. ಮಾತೆ ನಿಂತೋದಾಗಿದೆ. ಹಾಡ್ತಾರೆ ಅಂತಿಲ್ಲ ನಮಗೂ. ನಾನು ಅದೇ ಅನ್ಕೊಂಡಿದ್ದೆ ಯಾವ ಗೀತೆ ಅಂತ ನಾನು ಅನ್ಕೊಳ್ತಾ ಇದ್ದೆ. ಬಟ್ ತುಂಬಾ ಕಷ್ಟದ ಗೀತೆನ ಚೂಸ್ ಮಾಡಿದ್ದಾರೆ. ಅದು ಅದ್ಭುತವಾಗಿ ಹಾಡಿದ್ದಾರೆ ಆ ಗೀತೆಯನ್ನ ನಿಜವಾಗ್ಲು. ಎಸ್, ಸ್ವರಗಡ ಸಂಗೀತವ ಹಾಡಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ರಿಕ್ವೆಸ್ಟ್ ಯಾವ್ದು ಗೀತೆ ಇನ್ನೊಂದ್ಸತಿ ಹಾಕಿ ಆಯ್ತಾ? ಹಾಗೆ ಮಲಯಾಳಂನಲ್ಲಿ ಮೋಸ್ಟ್ ಟಫೆಸ್ಟ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಥಿಲ್ ಅವರು. ನಿಜವಾಗ್ಲೂ ಕೂಡ ಟಫ್ ಸಾಂಗ್ ಅನ್ನ ಹಾಡ್ತಾ ಇದ್ದಾರೆ. ಓಕೆ, ಜಗನ್ನಾಥ್ ಅವರು ಜೈ ಶ್ರೀರಾಮ್ ಅಂತ ಹೇಳಿದ್ದಾರೆ. ಎಸ್, ಈಗ ಇನ್ನೊಂದು ಅದ್ಭುತ ಹಾಗೆ ಹೇಗೆ ಸರ್ ನೀವು ಪ್ರಾಕ್ಟೀಸ್ ಮಾಡಿದ್ದು ಅಂತ ಕೇಳ್ತಾ ಇದ್ದಾರೆ. ಅದೇ ನಾವು ಕೂಡ ಥಿಂಕ್ ಮಾಡಿದೆ ಯಾವ ತರ ಪ್ರಾಕ್ಟೀಸ್ ಹೆಂಗಿರ್ಬೋದು ಈ ತರ ಹಾಡ್ಬೇಕಾದ್ರೆ. ಇಂಟ್ರೆಸ್ಟ್ ಅಷ್ಟೇ. ನಿಜವಾಗ್ಲೂ ನಾವು ಪ್ರತಿಯೊಂದು ಸಾಂಗ್ ನಂದು ಇಷ್ಟಪಟ್ರೆ ತನ್ನಂತ ತಾನಾಗಿ ನಮ್ಗೆ ಬರುತ್ತೆ. ನಿಜವಾಗ್ಲೂ ನಾನು ಶಾಪಲ್ಲಿ ಕೂತ್ಕೊಂಡು ಹಾಡ್ತಾ ಇರ್ತೀನಿ ಕೆಲವು ಟೈಮ್ ವ್ಯಾಪಾರ ಇದ್ದಾಗ. ಅದೇ ನೋಡಿ, ಒಂದು ಸಿಂಗರ್ ಅಂದ್ರೆ ಹಾಗೆ ನಾವು ಎಲ್ಲಿದ್ರು ಕೂಡ ಸಿಂಗರ್ ಎಲ್ಲಿ ಹೋದ್ರು ಹಾಡ್ತಾರೆ. ಹೌದು, ಸುಮ್ಮನೆ ಇದ್ರು ಕೂಡ ನಾವು ಏನಾದ್ರು ಗುನ್ಗುನಿಸ್ತಾ ಇರ್ತೇವೆ ಅಂತ ಹೇಳ್ತೀವಲ್ಲ, ನಿಜವಾಗಿ ಅದೇ ಪ್ರಾಕ್ಟೀಸ್ ನಮಗೆ. ಸೊ ಅವರು ಅವರ ಕೆಲಸದ ಟೈಮಲ್ಲೂ ಕೂಡ ಅಥವಾ ಫ್ರೀ ಆಗಿರುವಾಗ ಆದಷ್ಟು ಅವರು ಗೀತೆಗಳತ್ತ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋ ಕಾರಣ ಅವರ ವಾಯ್ಸ್ ಎಷ್ಟು ಚೆನ್ನಾಗಿದೆ. ಅದರಲ್ಲೂ ಕೂಡ ಅವರು ಚೂಸ್ ಮಾಡುವಂತಹ ಗೀತೆಗಳು ತುಂಬಾ ಟಫೆಸ್ಟ್ ಸಾಂಗ್ಸ್. ನಾವು ತುಂಬಾ ಯೋಚನೆ ಮಾಡ್ಬೇಕು. ಹೌದು, ನಿಜವಾಗ್ಲೂ ಅಷ್ಟು ಕಲಿಬೇಕು ನಾವು. ಅಂದ್ರೆ ಅವ್ರು ಅಷ್ಟು ಆಲಾಪ ವೇರಿಯೇಷನ್ ತೆಗಿತಾರಲ್ವಾ, ಎಂತ ಪರ್ಫೆಕ್ಷನ್ ಗೊತ್ತಾ. ಮುಚ್ಚಿಕೊಂಡು ಇಬ್ರು ಕೇಳ್ತಾ ಯಾವ ರೇಂಜಿಂಗ್ ಹಾಡ್ತೀವಿ ಅಲ್ವಾ. ಎಸ್, ಸ್ಪೀಚ್ಲೆಸ್ ಸಿಂಗಿಂಗ್ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ.